ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವಿಡಿಯೋ ಬಂದುಬಿಟ್ಟು 4ನೇ ಕಾರ್ತಿಕ್ ಸೋಮವಾರ ಅಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಕ್ಕೆ ನಾವೆಲ್ಲ ರೆಡಿ ಆಗಿಬಿಟ್ಟು ಇದು ಬಂದುಬಿಟ್ಟು ರಾಗಿ ಹಿಟ್ಟಲ್ಲಿ ದೀಪ ಮಾಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಇವಾಗ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ವಿಡಿಯೋ ನೆಕ್ಸ್ಟ್ ಬಂದುಬಿಟ್ಟು ಕೋಲಾರಮ್ಮನ ಟೆಂಪಲ್ ಮಾಡ್ತೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇಲ್ಲಿ ಬಂದುಬಿಟ್ಟು ಪೂಜೆ ಸಾಮಾನೆಲ್ಲ ತಗೊಂಡು, ಅಂದರೆ ರಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದೆಲ್ಲ ಒಂದು ಪ್ಲೇಟ್ಗೆ ಅಕ್ಕಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ರಾಗಿ ಹಿಟ್ಟು ದೀಪ ಮಾಡಿಕೊಂಡು ತುಪ್ಪ ಹಾಕ್ಬಿಟ್ಟು ಹಚ್ಚಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಈ ಥರ ಮಾಡ್ತಾ ಇರೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ, ಬಟ್ ನಾನೆಲ್ಲಿ ಕಾಣಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾನೇ ವಿಡಿಯೋ ಮಾಡ್ತಾ ಇರೋದು. ಇದು ಯಾವ ದೇವಸ್ಥಾನ ಎಲ್ಲಿ ಅಂದರೆ ಕೋರ್ಟ್ ಸರ್ಕಲ್ ಹತ್ರ ಕೋಲಾರಮ್ಮ ಟೆಂಪಲ್ ಆದಮೇಲೆ ಮುಂದ್ಗಡೆಗೆ ಸೋಮೇಶ್ವರ ಟೆಂಪಲ್ಲು. ಇಲ್ಲಂತೂ 4ನೇ ಕಾರ್ತಿಕ್ ಸೋಮವಾರ ಅಂದ್ಬಿಟ್ಟು ಫುಲ್ಲು ರಶ್ ಇತ್ತು. ನಾವು ಕಮ್ಮಿ ಇರುತ್ತೆ ಅಂದ್ಕೊಂಡ್ವಿ, ಅಂತೂ ಫುಲ್ಲು ರಶ್ ಇತ್ತು. ನಾವು ಹೋಗಿ ಪೂಜೆ ಎಲ್ಲ ಚೆನ್ನಾಗಾಯಿತು. ಈ ವಿಡಿಯೋದಲ್ಲಿ ನೀವು ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗತ್ತೆ. ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಕಾರ್ತಿಕ್ ಸೋಮವಾರ ಪೂಜೆ ಈ ಥರ ಆಯಿತು. ರಾಗಿ ಹಿಟ್ಟಿನಿಂದ ದೀಪ ಮಾಡಿ ಹಚ್ಚಿದ್ರೆ ಒಳ್ಳೆಯದು ಅಂದ್ಬಿಟ್ಟು ನಾವು 11 ದೀಪ ಮಾಡಿ ಎಲ್ಲ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ನೀವು ಯಾವ ಥರ ಮಾಡ್ಕೊಂಡ್ರೆ ನಮಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.